ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಸಾಲವನ್ನು ಕುರಿತು ಡೆಪ್ಟ್ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಳೆದ 2 ವಿಡಿಯೋಗಳಲ್ಲಿ ನಾನು ವಿವರಿಸಿದ್ದೆವು. ಅದರ ಮುಂದುವರೆದ ಭಾಗವಾಗಿ ಈ ವಿಡಿಯೋವನ್ನು ನಾವು ಮಾಡುವಂಥವರಾಗಿದ್ದೇವೆ. ಈ ಸಂದೇಶವನ್ನು ಯಾರು ಕೇಳಿಲ್ಲ, ಇಲ್ಲ ಹಳೆಯ ಸಂದೇಶಗಳನ್ನು ಯಾರು ಕೇಳಿಲ್ಲ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ಎಲ್ಲ ಹಳೆಯ ಸಂದೇಶಗಳನ್ನು ನೀವು ಕೇಳಬಹುದಾಗಿದೆ. ಪರಿಶುದ್ಧತೆಯ ಕುರಿತು, ದೇವರ ನಂಬಿಗಸ್ತಿಕೆಯನ್ನು ಕುರಿತು, ಲೈಂಗಿಕ ಅನೈತಿಕತೆಯನ್ನು ಕುರಿತು, ಸಮಯವನ್ನು ಕುರಿತು, ಮಾನಸಾಂತರವನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವು ಅಲ್ಲಿ ರೆಕಾರ್ಡ್ ಮಾಡಿ ಲಿಂಕ್ಗಳನ್ನು ಅಪ್ಡೇಟ್ ಮಾಡಿದ್ದೇವೆ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ಸಂದೇಶವನ್ನು ನೇರವಾಗಿ ಕೇಳಬಹುದಾಗಿದೆ. ಇದು ನಿಮ್ಮ ಆತ್ಮಿಕವಾಗಿ ಬಹಳ ಪ್ರಯೋಜನಕರವಾಗಿರುವಂಥದ್ದು, ಉಪಯೋಗವಾಗುವಂಥದ್ದಾಗಿದೆ. ಹಾಗಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ವಾಕ್ಯ ಸಂದೇಶದ ಮುಂದುವರೆದ ಭಾಗವಾಗಿ ಸಾಲವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ಕಳೆದ 2 ವಿಡಿಯೋಗಳಲ್ಲಿ ನಾವು ವಿವರಿಸಿದ್ವಿ. ಒಂದು ಬಂದೇನು ಅಂತ ಹೇಳಿದ್ರೆ ದುಂದುಗಾರಿಕೆಯನ್ನು ಕುರಿತು ವಿವರಿಸಿದ್ವಿ. ಮತ್ತು ತಪ್ಪಾದ ಪ್ರಾಮುಖ್ಯತೆಗಳು ಯಾವುದು ನೆಸೆಸಿಟಿ ಇಲ್ಲ, ಆ ನೆಸೆಸಿಟಿಗಳಿಗೋಸ್ಕರ ತೆಗೆದುಕೊಳ್ಳುವಂಥ ಸಾಲದ ವಿಷಯವಾಗಿ ನಾವು ವಿವರಿಸಿದ್ವು. ಅದಾದ ನಂತರ ನೋಡಬೇಕಾದ್ರೆ ನಾವು ಈಗ ಅಪನಂಬಿಕೆ, ಸಾಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಪನಂಬಿಕೆ ನೋಡಿ. ಸಾಲ ಮಾಡೋದಕ್ಕೆ ಒಂದು ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ ಅಪನಂಬಿಕೆಯಾಗಿರುವಂಥದ್ದಾಗಿದೆ. ಈ ಲೋಕದಲ್ಲಿ ಒಬ್ಬ ನಾಸ್ತಿಕನಿಗೆ ಸಾಲ ಬಂತು ಅಂತ ಹೇಳಿದ್ರೆ, ಅಂದರೆ ದೇವರನ್ನ ನಂಬದೇ ಇರುವಂಥವನು, ಆ ವ್ಯಕ್ತಿಗೆ ಸಾಲ ಬಂತು ಅಂತ ಹಣದ ಅವಶ್ಯಕತೆ ಬಂತು ಅಂತ ಹೇಳಿದ್ರೆ ಅವ್ನು ಸಾಲ ಮಾಡೋದಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮನುಷ್ಯರ ಬಳಿಗೆ ಹೋಗ್ತಾನೆ. ಯಾಕಂತೇಳಿ ಅವನಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ. ಮನುಷ್ಯರ ಬಳಿಗೆ ಹೋಗಿ ಸಾಲವನ್ನು ತೆಗೆದುಕೊಳ್ತಾನೆ. ಇಲ್ಲ ಬೇರೆ ಯಾವುದೋ ವಿಷಯಗಳಿಗೆ ಬೇರೆ ಯಾವುದೋ ಸಂಗತಿಗಳ ಮುಖಾಂತರವಾಗಿ ಅವನು ಸಾಲವನ್ನು ತೆಗೆದುಕೊಳ್ಬೋದು. ಬ್ಯಾಂಕ್ಗಳು, ಸೊಸೈಟಿಗಳು, ಅನೇಕ ಸಂಗತಿಗಳಿರುವಂಥದ್ದಾಗಿದೆ. ಆದರೆ ದೇವರನ್ನು ನಂಬಿರುವಂಥವರ ವಿಷಯವಾಗಿ ಇದು ಹೇಗಿದೆ ನಾವು ನೋಡ್ತೇವೆ. ನಮ್ಗೆ ಹಣದ ಅವಶ್ಯಕತೆ ಇರುವಾಗ ನಾವೇನು ಮಾಡ್ತೇವೆ? ಹಣದ ಅವಶ್ಯಕತೆ ಇದ್ದಾಗ ಖಂಡಿತವಾಗಿ ನಾವು ದೇವರನ್ನು ಕೇಳ್ಕೊಳ್ಬೇಕು. ದೇವರು ಏನು ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಸಮಯಗಳಲ್ಲಿ, ನಿಮ್ಮ ಎಲ್ಲ ಹಣದ ಅವಶ್ಯಕತೆ ಇರುವಂಥ ಸಂದರ್ಭಗಳಲ್ಲಿ ಖಂಡಿತವಾಗಿ ದೇವರು ಅದನ್ನು ಪೂರೈಸೋದಕ್ಕೆ, ಸಹಾಯ ಮಾಡೋದಕ್ಕೆ ಖಂಡಿತವಾಗಿ ದೇವರಿಗೆ ಸಾಧ್ಯ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾಕಂತ ಹೇಳಿದ್ರೆ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ. ಹಾಗಾಗಿ ತನ್ನ ಮಕ್ಕಳಿಗೆ ಏನು ಕೊಡಬೇಕಾಗಿದ್ದನ್ನು ಖಂಡಿತವಾಗಿ ಕೊಡ್ತಾರೆ. ಏನು ಅವಶ್ಯಕತೆ ಇದೆ ಅದನ್ನು ಖಂಡಿತವಾಗಿ, ಅಗತ್ಯತೆ ಏನಿದೆ ಅದನ್ನು ಖಂಡಿತವಾಗಿ ದೇವರು ಪೂರೈಸುವಂಥವರಾಗಿದ್ದಾರೆ. ದೇವರು ತನ್ನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಸಹ ಮರೆಯೋದಿಲ್ಲ. ನೋಡ್ರಿ, ಎಲಿಯನಿಗೆ ಯಾವ ರೀತಿಯಾಗಿ ಕಾಗೆಗಳ ಮೂಲಕವಾಗಿ ಆಹಾರವನ್ನು ದೊರಕಿಸಿದ್ರು ಅಂತ ನೋಡ್ತೇವೆ. ಕಾಗೆಗಳ ಮುಖಾಂತರ. ಕಾಗೆ ಸ್ವಭಾವ ನೋಡಬೇಕಾದ್ರೆ ಏನಾದರೂ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ತಗೊಂಡು ಹೋಗುತ್ತೆ, ಹೊರತು ಕೊಡೋದಿಲ್ಲ. ಆದರೆ ದೇವರು ನೋಡ್ರಿ, ಆ ಕಾಗೆಯ ಮೂಲಕವಾಗಿ ಎಲಿಯನಿಗೆ ಆಹಾರ ದೊರಕುವ ಹಾಗೆ ಮಾಡೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ನೋಡ್ರಿ, ನೀವು ಯಾವ ರೀತಿಯಾಗಿ ಯಾವ ನಂಬಿಕೆಯಿಂದ ಇದ್ದೀರಾ? ನಿಮ್ಮ ಹಣದ ಕಷ್ಟಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದ್ದೀರಾ ಇಲ್ವಾ? ನೀವು ಆಲೋಚನೆ ಮಾಡಿ ನೋಡ್ರಿ ಯಾವ ರೀತಿಯಾಗಿ ಹೇಳ್ತಾ ಇದೆ. ನಾವು ನೋಡ್ತೇವೆ, ನೀವು ದೇವರಿಗೆ ನಿಮ್ಮ ಹಣದ ವಿಷಯವಾಗಿ, ಹಣದ ಸಮಸ್ಯೆ ಇರುವಾಗ, ಹಣದ ಪ್ರಾಬ್ಲಮ್ ಇರುವಾಗ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ದೀರಾ? ಇಲ್ಲ ನಾಸ್ತಿಕರ ಹಾಗೆ ನೀವು ನಟನೆಯನ್ನು ಮಾಡಿದ್ದೀರಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 20ನೇ ವಾಕ್ಯ ಹೇಳುತ್ತೆ. ಕೀರ್ತನೆಗಳ ಪುಸ್ತಕ 20ನೇ ವಾಕ್ಯ ಹೇಳುವಂಥದ್ದಾಗಿದೆ. ನೋಡ್ರಿ, ನೀನು ಅವನ ಪ್ರಾರ್ಥನೆ ನಿರಾಕರಿಸಿ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ನೋಡಿದ್ರ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ.
ದೇವರು ಆತನ ಪ್ರಾರ್ಥನೆಯನ್ನು ನಿರಾಕರಿಸಿ ಅವನ ಇಷ್ಟಾರ್ಥವನ್ನು ನೆರವೇರಿಸಿದ್ರು ಅಂಥೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಮತ್ತು ಕೀರ್ತನೆಗಳ ಪುಸ್ತಕ 121 ನೋಡುವಾಗ 121 ಸ್ಯಾಮ್ಸ್ 121 121 ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನನ್ನ ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಅಂತೇಳಿ. ಅಂದರೆ ಖಂಡಿತವಾಗಿ ದೇವರು ನಿಮಗೆ ಸಹಾಯವನ್ನು ಮಾಡುವಂಥವರಾಗಿದ್ದಾರೆ. ದೇವರು ನಿಮಗೆ ಖಂಡಿತವಾಗಿ ಸಹಾಯವನ್ನು ಮಾಡುವಂಥವರಾಗಿದ್ದಾರೆ. ನಿಮ್ಮನ್ನು ಖಂಡಿತವಾಗಿ ಕೈ ಬಿಡುವಂಥ ದೇವರಲ್ಲ, ನಿಮ್ಮನ್ನು ತೊರೆದು ಬಿಡುವಂಥ ದೇವರಲ್ಲ. ಹಲ್ಲೆಲೂಯಾ. ಸೊ ದೇವರು ಕೊಟ್ಟಿದ್ದರಲ್ಲಿ ನಾವು ತೃಪ್ತಿಯಿಂದಿರಬೇಕು, ತೃಪ್ತರಾಗಿರಬೇಕು. ಬೇರೆ ವಿಶ್ವಾಸಿಗಳೊಂದಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಬೇರೆ ವಿಶ್ವಾಸಿಗಳು ಅವರು ಹಾಗಿದ್ದಾರೆ, ಹೀಗಿದ್ದಾರೆ, ಅವ್ರ ಹತ್ರ ಅಷ್ಟು ಹಣ ಇದೆ, ಇಷ್ಟು ಹಣ ಇದೆ, ಇದು ಅನವಶ್ಯಕ, ಇದು ಬೇಡದ ಸಂಗತಿ. ನೋಡ್ರಿ, ಹಾಗಾದರೆ ನಾವು ಸಾಲದಲ್ಲಿತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ನೋಡುವಾಗ, ಖಂಡಿತವಾಗಿ ನೀವು ಸಾಲದಲ್ಲಿ ನಾವು ಜೀವಿಸಬಾರ್ದು ಅಂತೇಳಿ ನೀವು ಒಂದು ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಗಟ್ಟಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಸಾಲವನ್ನು ತೀರಿಸೋದಕ್ಕೆ ನಿಮ್ಮ ಹತ್ರ ಇರುವಂಥ ಈಗ ನೀವು ಸಾಲನೇ ಕಟ್ತಾಯಿತ್ತು ಅಂತ ಹೇಳಿದ್ರೆ ನಿಮ್ಮ ಚಿನ್ನ ಇಟ್ಕೊಂಡು ಪ್ರಯೋಜನ ಏನು? ಹಾಗಾಗಿ ಫಸ್ಟು ಸಾಲವನ್ನು ತೀರಿಸಿ, ನಿಮ್ಮ ಹತ್ರ ಏನಿದೆ, ನಿಮ್ಮ ಬಂಗಾರ ಇತ್ತು, ಚಿನ್ನ ಇತ್ತು, ಬೆಳ್ಳಿ ಇತ್ತು ಅಂತ ಹೇಳಿದ್ರೆ ಅದನ್ನು ಮಾರಾಟ ಮಾಡಿ ಫಸ್ಟು ಸಾಲದಿಂದ ವಿಮುಕ್ತರಾಗಿ. ಯಾಕಂತ ಹೇಳಿದ್ರೆ ಆ ಸಾಲಕ್ಕೆ ಬಡ್ಡಿ ಕೊಡೋದನ್ನೇನಿದೆ ಅದನ್ನು ನೀವು ನೆಕ್ಸ್ಟು ಸೇವಿಂಗ್ಸ್ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು. ನಾನು ಒಂದು ಬಡ್ಡಿ ಕಟ್ಟಿರೋದನ್ನು ಹೇಳ್ತೀನಿ ನಿಮಗೆ. ಬಡ್ಡಿ ಕಟ್ಟಿರೋದು ಅಸಲಿಗಿಂತ ಹೆಚ್ಚು ಬಡ್ಡಿನ ಕಟ್ಟಿದ್ದೀನಿ. ಮಣಪ್ಪುರಂ ಫಿನಾನ್ಸ್ನಲ್ಲಿ ಫಸ್ಟು ಮಣಪ್ಪುರಂ ಫಿನಾನ್ಸಲ್ಲಿ ಚೈನ್ ಇಟ್ಟು ಬಡ್ಡಿಯನ್ನು ಕಟ್ಟಿ, ಸಾಲಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ಕಟ್ಟಿ, ಅದಾದ ನಂತರ ನನಗೆ ಭಾರಿ ಬೇಸರ ಆಗೋಯ್ತು. ದೇವ್ರ ಕೃಪೆಯಿಂದ ನಾವು ಅದನ್ನು ಹೇಗೋ ಸೇವಿಂಗ್ಸ್ ಮಾಡಿ ಅದನ್ನು ಬಿಡಿಸ್ಕೊಂಡ್ವಿ. ಅದಾದ ನಂತರ ನಾನು ಮತ್ತೆ ಯಾವುದೇ ಕಾರಣಕ್ಕೂ ಮತ್ತೆ ಅಲ್ಲಿ ನಾನು ಸಾಲಕ್ಕೆ ಒಡವೆಗಳನ್ನು ಇಡೋದಕ್ಕೆ ಹೋಗಲಿಲ್ಲ. ಅಲ್ಲಿ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ, ಐ ಆಮ್ ನಾಟ್ ಪರ್ಫೆಕ್ಟ್. ಆದರೆ ದೇವರ ವಾಕ್ಯಗಳನ್ನು ತಿಳಿದುಕೊಂಡ ನಂತರ, ದೇವರ ವಾಕ್ಯಗಳನ್ನು ಅರಿತುಕೊಂಡ ನಂತರ ನಾವು ಅದನ್ನು ಸುಧಾರಣೆ ಮಾಡ್ಕೊಂಡಿದ್ದೀವಿ. ಅದನ್ನೇ ನಾನು ನಿಮಗೆ ಕಲಿಸ್ತಾ ಇರುವಂಥದ್ದು, ಅದನ್ನೇ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮ ಸಾಲಗಳನ್ನಿದೆ ಅದರಿಂದ ವಿಮುಕ್ತರಾಗಿ, ಸಾಲಗಳನ್ನು ಆದಷ್ಟು ಬೇಗನೆ ತೀರಿಸಬೇಕು ಅಂತೇಳಿ ದೃಢವಾದ ಗಟ್ಟಿಯಾದ ನಿರ್ಧಾರಗಳನ್ನು ಮಾಡಿಕೊಳ್ಳ್ರಿ. ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಎಲ್ಲ ಖರ್ಚುಗಳನ್ನು ಕಡಿಮೆ ಮಾಡಿರಿ. ಸೊ ಒಂದೇ ಸಾರಿ ತೀರಿಸ್ತೀನಿ ಅಂಥೇಳಿ ಅಲ್ಲಿ ತನಕ ಕಾಯೋದಕ್ಕೆ ಹೋಗ್ಬೇಡ್ರಿ. ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ಉಳಿತಾಯ ಮಾಡಿ ಬೇಗ ಸಾಲವನ್ನು ತೀರಿಸೋದಕ್ಕೆ ನೋಡ್ರಿ. ನೀವೆಷ್ಟು ತೀವ್ರವಾಗಿ ಸಾಲದಿಂದ ವಿಮುಕ್ತರಾಗಬೇಕು ಅಂತೇಳಿ ನೀವು ಬಯಸ್ತೀರ, ನಿಮ್ಮ ಹೃದಯವನ್ನು ನೋಡಿ, ನಿಮಗಿರುವಂಥ ಆ ಸಂದರ್ಭವನ್ನು ನೋಡಿ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಸಹಾಯವನ್ನು ಮಾಡ್ತಾರೆ. ಆದರೆ ಅಜಾಗರೂಕತೆ ಇತ್ತು ಅಂತ ಹೇಳಿದ್ರೆ ಸಾಲ ತೀರಿಸಿದ್ರಾಯಿತು, ಮಾಡಿದ್ರಾಯಿತು, ನೆಕ್ಸ್ಟ್ ನೋಡ್ಕೊಳ್ಳೋಲ್ದರೆ ಯಾರು ಇದ್ದಾರಾ, ಈ ರೀತಿ ಆಲೋಚನೆ ಮಾಡಿಕೊಂಡು ಇತ್ತು ಅಂತ ಹೇಳಿದ್ರೆ, ಅಜಾಗೃತಿ ಇತ್ತು ಅಂತೇಳಿ ದೇವ್ರು ಸಹಾಯ ಮಾಡೋದಿಲ್ಲ. ದೇವ್ರು ಎಂಥವ್ರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ, ಆತನಿಗೆ ವಿಧೇಯರಾಗುವಂಥವ್ರಿಗೆ, ಪೂರ್ಣ ಮನಸ್ಸಿಂದ ವಿಧೇಯರಾಗುವಂಥವ್ರಿಗೆ ದೇವ್ರು ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ನೀವು ಖಂಡಿತವಾಗಿ ಸಾಲವನ್ನು ತೀರಿಸೋ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ನಿಮ್ಮನ್ನು ಸುಧಾರಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಿಮ್ಮಲ್ಲಿ ಸುಧಾರಣೆ ಬರೋದಿಲ್ಲ. ಪ್ರಿಯ ಸೋದರ ಸೋದರಿಯರೇ, ಯು ಶುಡ್ ಬಿ ವೆರಿ ಸ್ಟ್ರಿಕ್ಟ್ ಇನ್ ದಿಸ್ ಥಿಂಗ್ಸ್.
ನೀವು ಖಂಡಿತವಾಗಿ ಬಹಳ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ನಾನು ಸಾಲ ತೀರಿಸ್ತೀನಿ, ದೇವರು ನನಗೆ ಸಹಾಯ ಮಾಡ್ತಾರೆ ಅಂತೇಳಿ ಅದರೊಳ ನಿರ್ಧಾರದೊಂದಿಗೆ ನೀವು ಶುರು ಮಾಡೋದಾದರೆ ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತೇಳಿದ್ರೆ, ಕೆಲವು ಸೆಂಟಿಮೆಂಟ್ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ ಕೆಲವು ಒಡವೆಗಳನ್ನು ಕುರಿತು. ಯಾಕಂತೇಳಿದ್ರೆ ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತಾರೆ, ಇಲ್ಲ ಅಂತೇಳಿದ್ರೆ ಏನೋ ಒಂದು ನೆನಪಿಗೋಸ್ಕರ ಮಾಡಿಸ್ಕೊಂಡಿರ್ತಾರೆ. ಅಂದರೆ ಅದನ್ನು ಮಾರೋದಕ್ಕೆ, ಸಾಲ ತೀರಿಸೋದಕ್ಕೆ ಅದನ್ನು ಹೇಗೆ ಮಾರೋದು ಅಂತೇಳಿ ಇಟ್ಕೊಂಡಿರ್ತಾರೆ. ಆದರೆ ಸಾಲ ಏರ್ತಾ ಹೋಗ್ತಾ ಇರುತ್ತೆ, ಬಡ್ಡಿಗಳು ಹೋಗ್ತಾ ಇರಬೇಕಾದ್ರೆ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ನಿಮ್ಮ ಸಾಲ ತೀರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗತ್ತೆ. ನಿಮ್ಮ ಎಮೋಷನನ್ನು ಕಾಂಪ್ರಮೈಸ್ ಮಾಡಿಕೊಂಡು ನೀವು ಅದನ್ನು ತೀರಿಸಬೇಕಾಗುತ್ತೆ. ಯಾಕಂತೇಳಿದ್ರೆ ಸಾಲ ಇದ್ದಷ್ಟು ನಿಮ್ಗೇನಾಗುತ್ತೆ ಅಂತೇಳಿದ್ರೆ ನಿಮಗೆ ಒತ್ತಡಕ್ಕೆ ಸಿಗಾಕೊಳ್ತೀರಾ, ಮಾನಸಿಕವಾಗಿ ನಿಮ್ಗೇನು ಮಾಡ್ತದ್ದು, ಹಿಂಸೆ ಕೊಡುವಂಥದ್ದಾಗಿದೆ. ಆ ಹಿಂಸೆಯನ್ನು ಅನುಭವಿಸೋದಕ್ಕಿಂತ ಇದನ್ನು ಮಾರಿ ನೀವು ನಿರಾಳವಾಗಿರುವಂಥದ್ದು ಬಹಳ ಒಳ್ಳೆಯದು ಅಂತೇಳಿ ನಮ್ಮ ಸಲಹೆ. ನೋಡ್ರಿ, ಅಪನಂಬಿಕಸ್ಥರಾಗಿ ಇರಬೇಡ್ರಿ. ಖಂಡಿತವಾಗಿ ದೇವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಕೀರ್ತನೆಗಳೇನಿದೆ ಅದನ್ನು ಮರೆತು ಬಿಡ್ರಿ ಅಂತಲೇ ದೇವ್ರ ವಾಕ್ಯ ಹೇಳುವಂಥದ್ದು. ಮಿಸ್ಟೇಕ್ಸ್ ಮಾಡಿದ್ದೀರಾ, ತಪ್ಪು ಮಾಡಿದ್ದೀರಾ, ದೇವ್ರು ಕ್ಷಮಿಸ್ತಾರೆ, ದೇವ್ರು ಖಂಡಿತವಾಗಿ ಕ್ಷಮಿಸ್ತಾರೆ. ಆದರೆ ಮುಂದೆ ಆ ರೀತಿಯಾಗಿ ನೀವು ತಪ್ಪು ಮಾಡದಲ್ಲೇ ನಡ್ಕೊಳ್ರಿ. ದೇವರನ್ನ ಸನ್ಮಾನಿಸುವವರನ್ನ ದೇವ್ರ ಸನ್ಮಾನ ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಕಡೆದಾಗಿ ನೋಡುವಾಗ ನೋಡಿ, ದೇವರೇನು ಅಂತ ಹೇಳಿದ್ರೆ, ನಾವು ದೇವರಿಂದ ಏನು ಸ್ವೀಕಾರ ಮಾಡ್ತೀವಿ ಅದನ್ನು ನಾವು ಸ್ವಾರ್ಥದಿಂದ ಹಿಡಿದಿಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಂದರೆ ದೇವರಿಂದ ಎಲ್ಲ ಸಿಕ್ಕಿದಂಥ ಎಲ್ಲ ಒಳಿತುಗಳನ್ನು ನಾವೇನು ಮಾಡಬೇಕಂದ್ರೆ ಬರೀ ನಮಗೇನೆ ನಾವು ಸ್ವಾರ್ಥವಾಗಿ ಇದು ನಮಗೆ ಮಾತ್ರವೇ ಅಂತೇಳಿ ಅದನ್ನು ಅನುಭವಿಸೋದಕ್ಕೆ ಹೋಗಬಾರ್ದು. ಸಿಕ್ಕಿರೋದೆಲ್ಲ ನನಗೆ ಅಂತೇಳಿ ಈ ಮನೋಭಾವ ಇರಬಾರ್ದು. ನೋಡ್ರಿ, ಯೇಸುಸ್ವಾಮಿ ಶಿಲುಬೆಯಲ್ಲಿ ನೋಡಿದ್ರೆ ಅವರು ಕೈಗಳನ್ನು ಪರಿಪೂರ್ಣವಾಗಿ ತೆರೆದು ಬಿಡ್ತಾರೆ. ಅವರು ಹಿಡ್ಕೊಳ್ಳಲ್ಲ. ನೋಡಿದರೆ ಮುಷ್ಟಿ ನೋಡಿದರೆ ಅವ್ರ ಮುಷ್ಟಿ ಏನಾಗಿದೆ, ಓಪನ್ ಆಗಿದೆ. ಅಂಗೈ ಏನಾಗಿದೆ, ತೆರೆಯಲ್ಪಟ್ಟಿದೆ. ಸೊ ಮುಷ್ಟಿ ಹಿಡ್ಕೊಳ್ಳೋದೇನಾಗಿದೆ, ಇದು ಒಳ್ಳೆಯದಲ್ಲ. ಸೊ ಅದೇ ಪ್ರಕಾರವಾಗಿ ದೇವರ ವಾಕ್ಯ ಏನು ಹೇಳುವಂಥದ್ದಾಗಿದೆ ಅಂತ ನೋಡುವಾಗ, ಕೊಡುವಂಥ ವಿಷಯನೂ ಸಹ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಕೊಡುವಂಥ ವಿಷಯನ ಕುರಿತು ದೇವರ ಚಿತ್ತವಾದರೆ ನಾವು ಅದನ್ನು ಸೆಪ್ರೇಟ್ ಮೆಸೇಜ್ ಆಗಿ ನಿಮ್ಮೊಂದಿಗೆ ನಾವು ಹಂಚಿಕೊಳ್ಳಲು ಬಯಸುವಂಥವರಾಗಿದ್ದೇವೆ. ಕೊಡುವಂಥ ವಿಷಯವನ್ನೇ ಸೆಪ್ರೇಟ್ ವಿಷಯವಾಗಿ ಒಂದು ಟಾಪಿಕ್ ಆಗಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇವೆ. ಇದರ ಬಗ್ಗೆ ನಾವು ಅನೇಕ ವಿಷಯಗಳನ್ನು ನಾವು ನಿಮ್ಮದಿಗೆ ಹಂಚಿಕೊಳ್ತೇವೆ. ಕೊಡುವಂಥದ್ದು ಯಾಕೆ ಪ್ರಾಮುಖ್ಯವಾಗಿರುವಂಥದ್ದು ಅಂತೇಳಿ, ಕೊಡುವಂಥದ್ದು ಅಂತ ಹೇಳಬೇಕಾದ್ರೆ ಕೇವಲ ಹಣ ಮಾತ್ರ ಬರೋದಿಲ್ಲ, ಇಲ್ಲಿ ಅನೇಕ ಸಂಗತಿಗಳು ಬರುವಂಥದ್ದಾಗಿದೆ. ಆಶೀರ್ವಾದಕ್ಕೆ ಯಾವ ರೀತಿಯೆಲ್ಲ ಮಾರ್ಗಗಳಿರುವಂಥದ್ದಾಗಿದೆ. ಆ ಸಂದೇಶವನ್ನು ಹೇಳುವಾಗ ನಾವು ಈ ಎಲ್ಲ ವಿಷಯಗಳನ್ನ ನಿಮ್ಮದಿಗೆ ಹಂಚಿಕೊಳ್ತೇವೆ. ಆದರೆ ಇಲ್ಲಿ ಈ ಕೊಡುವಂಥ ವಿಷಯ ಬರಬೇಕಾದ್ರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, 100% ಏನಿದೆ, ಹಳೆಯ ಒಡಂಬಡಿಕೆ ಏನಿದೆ, ಇದು ದಶಮ ಭಾಗ ಮಾತ್ರ ಹೇಳುವಂಥದ್ದಾಗಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಏನು ಅಂತ ಹೇಳಿದ್ರೆ, ದೇವರ ವಾಕ್ಯ ದಶಮ ಭಾಗವನ್ನು ಕುರಿತು ಹೇಳೋದಿಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೊಡುವಂಥ ವಿಷಯವಾಗಿ ದೇವರು ನಿಮಗೆ ಅದರ ಚಾಯ್ಸನ್ನು ಕೊಡ್ತಾರೆ. ಎಷ್ಟು ಕೊಡಬೇಕಾಗಿದೆ ಅದನ್ನು ನೀವು ನಿರ್ಧಾರ ಮಾಡಿರಿ. ಎಷ್ಟು ಬೇಕಾದ್ರೂ ಇರ್ಬೋದು, 10%, 15%, 20%, 30%, 5%, 3%, ಎಷ್ಟು ನೀವು ಏನು ಬಿತ್ತುತ್ತೀರಾ ಅದರ ಫಲವನ್ನು ಕೊಯ್ತೀರಾ. ಆಯ್ತಲ್ಲ, ಎಷ್ಟು ಬಿತ್ತುತ್ತೀರಾ ಅದರ ಫಲವನ್ನು ನೀವು ಕೊಯ್ತೀರಾ. ಒಬ್ಬನು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಂತೆ ಆತನು ಕಾಣಿಕೆಯನ್ನು ಕೊಡಲಿ, ದುಡ್ಡನ್ನು ಕೊಡಲಿ ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದು. ಯಾರು ಬಲಾತ್ಕಾರದಿಂದಾಗಲಿ ಮನೋವೇದನೆಯಿಂದಾಗಲಿ ಕೊಡಬಾರ್ದು. ಸಂತೋಷವಾಗಿ ದೇವರಿಗೆ ಕೊಡಬೇಕು ಅಂತೇಳಿ ದೇವರು ಹೇಳುವಂಥದ್ದು. ಅಯ್ಯೋ ಕೊಡಬೇಕಲ್ಲ ಅಂತೇಳಿ ಕೊಡೋದನ್ನು ದೇವರು ಇಷ್ಟಪಡೋದಿಲ್ಲ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಕೊಡಲೇಬೇಕು ಅಂತೇಳಿ ಕಡ್ಡಾಯ ಮಾಡಿ ಬಲವಂತವಾಗಿ ಏನಾಗಿದೆ ಇಸ್ಕೊಳ್ಳೋದಿದೆಯಲ್ಲ, ಅದನ್ನು ದೇವರ ವಾಕ್ಯ ಆ ರೀತಿಯಾಗಿ ಹೇಳೋದಿಲ್ಲ. ಸಂತೋಷವಾಗಿ ಕೊಡಿ ಅಂತಲೇ ದೇವರ ವಾಕ್ಯ ಹೇಳುವಂಥದ್ದು.
ಒಬ್ಬನು ಮನೋವೇದದಿಂದ ದುಃಖದಿಂದಾಗಲಿ ಕೊಡಬಾರ್ದು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಾಗಾಗಿ ಕೊಡುವಂಥದ್ದು ನಿಮಗೆ ಬಿಟ್ಟಂಥ ವಿಷಯ. ನೀವು ಎಷ್ಟು ಕೊಡಬೇಕು ಅದನ್ನು ಕೊಟ್ಟರೆ ಅದಕ್ಕೆ ಬರಬೇಕಾದ ಪ್ರತಿಫಲವನ್ನು ದೇವ್ರು ಕೊಡುವಂಥವರಾಗಿದ್ದಾರೆ. ಕೊಡಿರಿ, ಆಗ ನಿಮಗೂ ಕೊಡಲ್ಪಡುವುದು ಅಂತ ದೇವ್ರ ವಾಕ್ಯ ಹೇಳುವಂಥದ್ದು. ಹಾಗಾಗಿ ನೀವೇನು ಕೊಡಬೇಕು ಅಂತ ನಿರ್ಧಾರ ಮಾಡ್ತೀರ, ನೀವು ಡಿಸೈಡ್ ಮಾಡಿರಿ. ನಿರ್ಧಾರ ನಿಮ್ಮದು. ಏನು ಕೊಡ್ತೀರಾ ಅದಕ್ಕೆ ಬರಬೇಕಾದ ಪ್ರತಿಫಲವನ್ನು ತಪ್ಪದೆ ದೇವರು ನಿಮಗೆ ದಯಪಾಲಿಸುವಂಥವರಾಗಿದ್ದಾರೆ. ನೀವು ನಾನು ಕೊಡೋದಿಲ್ಲ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ, ಈ ಮೆಂಟಾಲಿಟಿ ಏನಿದೆ ಇದನ್ನು ದೇವರು ಇಷ್ಟಪಡೋದಿಲ್ಲ. ದೇವರು ಇಷ್ಟಪಡೋದಿಲ್ಲ. ನಾವು ಸಂತೋಷವಾಗಿ ಕೊಡೋದನ್ನು ದೇವರು ಬಯಸ್ತಾರೆ. ಸಂತೋಷವಾಗಿ ಕೊಡೋದನ್ನು ದೇವರು ಬಯಸ್ತಾರೆ. ಯಾಕೆ ಅಂತ ನೋಡುವಾಗ ನೋಡ್ರಿ, ದೇವ್ರವಾಕ್ಯ ಕೇಳುವಂಥದ್ದಾಗಿದೆ. ಯಾಕೆ ನೋಡ್ರಿ, ಯೇಸು ಸ್ವಾಮಿ ಏನು ಅಂತ ಹೇಳಿದ್ರೆ, ಒಂದು ಸಾರಿ ಆಲಯದಲ್ಲಿ ಏನೋ ಕಾಣಿಕೆ ಪೆಟ್ಟಿಗೆ ಸರಿಯಾಗಿ ಎದುರುಗಡೆ ಇರುವಂಥ ಸ್ಥಳದಲ್ಲಿ ಬಂದು ಕೂತ್ಕೊಂಡಿರೋದನ್ನು ನೋಡ್ತೀವಿ. ಅಲ್ಲಿ ಒಬ್ಬ ಬಡ ವಿಧವೆ ಎರಡು ದುಗ್ಗಾಣೆಗಳನ್ನು ಹಾಕೋದನ್ನು ನಾವು ನೋಡ್ತೇವೆ. ಇದನ್ನು ಯೇಸುಸ್ವಾಮಿ ನೋಡ್ತಾರೆ. ಅಂದರೆ ಕಾಣಿಕೆಯನ್ನು ಹಾಕುವಂಥ ಪೆಟ್ಟಿಗೆಯಲ್ಲಿ ಯಾರು ಏನೇನು ಹಾಕ್ತಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಆದರೆ ಆ ಬಡ ಸ್ತ್ರೀ ಏನಿದ್ದಾಳೆ, ಆ ಬಡ ವಿಧವೆ ಏನಿದ್ದಾಳೆ, ಎರಡು ಆಣೆಯನ್ನು ಹಾಕುವಾಗ ಯೇಸುಸ್ವಾಮಿ ನೋಡ್ತಾರೆ. ನೋಡಿ, ಇವಳು ತನ್ನ ಇರುವುದನ್ನೆಲ್ಲ ಹಾಕಿದ್ದಾಳೆ, ಇರುವುದನ್ನೆಲ್ಲ ಕೊಟ್ಟಿದ್ದಾಳೆ ಅಂತೇಳಿ ಹೇಳೋದನ್ನು ನೋಡ್ತೇವೆ. ಅದರ ಅರ್ಥ ದೇವರು ನೀವೇನನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನು ನೋಡ್ತಾರೆ. ಯಾವ ಮನಸ್ಸಿನಿಂದ ಕೊಡ್ತಾ ಇದ್ದೀರಾ ಅಂತ ನೋಡ್ತಾರೆ. ಅಂತೇಳಿ ನೋಡ್ರಿ, ದೇವರಿಗೆ ಹಣದ ಅವಶ್ಯಕತೆ ಇಲ್ಲ, ದೇವರ ದುಡ್ಡನ್ನು ತಗೊಳ್ಳಲ್ಲ. ಆದರೆ ಯಾಕೆ ಆಜ್ಞೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸು ದುಡ್ಡಿನ ಮೇಲಿದೆಯಾ, ಯಾವುದ್ರ ಮೇಲಿದೆ ಅಂತೇಳಿ ದೇವರು ಪರೀಕ್ಷಿಸೋದಕ್ಕೋಸ್ಕರ ಈ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದು ದೇವ್ರ ರಾಜ್ಯಕ್ಕೋಸ್ಕರ ಉಪಯೋಗ ಆಗಬೇಕು. ಈ ಕಾಣಿಕೆಗಳೇನಿದೆ ಈ ದೇವ್ರ ರಾಜ್ಯಕ್ಕೋಸ್ಕರ ಉಪಯೋಗ ಆಗಬೇಕು. ಈ ದೇವರ ಹಣದ ವಿಷಯವಾಗಿ ನಾವು ಇನ್ನೊಮ್ಮೆ ಮಾತನಾಡ್ತೇವೆ, ಯಾವ ರೀತಿಯೆಲ್ಲ ಉಪಯೋಗ ಆಗಬೇಕಾಗಿದೆ, ಯಾವ ರೀತಿ ಉಪಯೋಗ ಆಗಬೇಕು ಅಂತೇಳಿ. ನೋಡಿ, ದೇವರ ವಾಕ್ಯ ಕೇಳುವಂಥದ್ದಾಗಿ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಯೇಸುಸ್ವಾಮಿ ಹೇಳೋದನ್ನು ನೋಡ್ತೇವೆ. ಹಾಲೆಲೂಯ. ತೆಗೆದುಕೊಳ್ಳೋದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು. ನೋಡ್ರಿ, ಬುಕ್ ಆಫ್ ಆಕ್ಟ್ಸ್, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಾಕ್ಯ. ನೋಡ್ರಿ, ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಟ್ಟುಕೊಂಡಿರಬೇಕು ಅಂದನು. ಅಂದರೆ ಕೊಡೋದನ್ನು ಎನ್ಕರೇಜ್ ಮಾಡ್ತಾರೆ, ಕೊಡೋದನ್ನು ದೇವರು ಬಯಸ್ತಾರೆ ಹೊರತು ಏನೋ ಬರೀ ತೆಗೆದುಕೊಳ್ಳೋದಲ್ಲ. ದೇವರಿಂದ ಬರೀ ತೆಗೆದುಕೊಳ್ಬೇಡ್ರಿ, ಕೊಡೋದನ್ನು ಅಭ್ಯಾಸ ಮಾಡಿರಿ. ಆ ರೀತಿ ಕೊಡುವಾಗ ಏನಾಗುತ್ತೆ ಅಂತೇಳಿ ದೇವರಿಂದ ಖಂಡಿತವಾಗಿ ನೀವು ಸಹ ಹೊಂದ್ಕೊಳ್ತೀರಾ. ಇದನ್ನು ನೀವು ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ, ಎಸ್, ವಿ ಆರ್ ಡೂಯಿಂಗ್, ನಾವು ಮಾಡ್ತಾಯಿದ್ದೀವಿ. ನಾವು ಮಾಡ್ತಾ ಇರೋದ್ರಿಂದ ಅದನ್ನು ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೇವೆ. ದೇವರ ವಾಕ್ಯಗಳನ್ನು ಈ ರೀತಿಯಾಗಿ ಬರೆದಿದೆ ಅಂತ ಹೇಳ್ತಾ ಇದ್ದೇವೆ. ನಾವು ಏನೋ ಸಣ್ಣದ್ರಿಂದ ನಾವು 1000 ರೂಪಾಯಿ ಸಂಬಳ ತಗೊಳ್ಬೇಕಾರ್ಲೂ, 1200 ರೂಪಾಯಿ ಸಂಬಳ ತಗೊಳ್ಬೇಕಾರ್ಲೂ ನಾವು ಅಲ್ಲಿಂದ ಶುರು ಮಾಡಿರುವಂಥದ್ದು. ನಮ್ಮ ಪತ್ನಿಯವರು ಅವರು ಅಷ್ಟೇ 1200 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಈ ರೀತಿ ಸಂಬಳ ತಗೊಳ್ಬೇಕಾರ್ಲೂ ಶುರು ಮಾಡಿರುವಂಥದ್ದು. ಶುರು ಮಾಡಿರೋದು ಈಗಲೂ ಕೊಡ್ತಾ ಇದ್ದೀವ? ಎಸ್, ಕೊಡ್ತಾ ಇದ್ದೀವಿ. ಸೊ ಅದೇ ಪ್ರಕಾರವಾಗಿ ದೇವರು ನಂಬಿಗಸ್ಥರಾಗಿ ಆಶೀರ್ವಾದ ಮಾಡಿಕೊಂಡು ಬರ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೊಡೋದೇನಿದೆ ಖಂಡಿತವಾಗಿದ್ದು ದೇವರ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ನೀವು ಸಾಲದಲ್ಲಿ ಇರೋದಿಲ್ಲ. ಸಾಲದಲ್ಲಿರೋದಕ್ಕೆ, ಸಾಲದಿಂದ ಖಂಡಿತವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ. ನಮಗೆ ಸಾಲಲ್ಲ ಬ್ರದರ್, ಇಲ್ಲಿಂದ ಕೊಡೋದು, ನಮಗೆ ಸಾಲಲ್ಲ ಪಾಸ್ಟರ್, ಇಲ್ಲಿಂದ ಕೊಡೋದು ಅಂತ ಹೇಳಿದ್ರೆ, ನಿಮ್ಗೆ ಅಷ್ಟೇ ಕೊಡಬೇಕು, ಇಷ್ಟೇ ಕೊಡಬೇಕು ಅಂತೇಳಿ ಹೇಳ್ತಿಲ್ಲ ದೇವರ ವಾಕ್ಯ. ಅದನ್ನು ನಾನು ನಿಮ್ಗೆ ಹೇಳುವಂಥದ್ದು, ನೀವೇನು ಕೊಡ್ತೀರಾ ಅದು ನೀವು ನಿರ್ಧಾರ ಮಾಡ್ಕೊಳ್ರಿ. ನೀವು ನಿರ್ಧಾರ ಮಾಡಿಕೊಂಡು ನೀವು ನಿಮ್ಮ ಪ್ರಾರ್ಥನೆ ಮಾಡಿ ನಿಮ್ಗೆ ಎಷ್ಟು ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅಷ್ಟನ್ನು ಕೊಡ್ರಿ, ಆಯ್ತಲ್ಲ.
ರೂಪಾಯಿ 10 ರೂಪಾಯಿ 20 ರೂಪಾಯಿ ಕೊಡುವಂಥ ಮನಸ್ಸನ್ನು ದೇವ್ರು ನೋಡ್ತಾರೆ, ನೋಡ್ತಾರೆ. ಹಾಗಾಗಿ ನೀವು ಕೊಟ್ಟದಕ್ಕೆ ಪ್ರತಿಫಲವನ್ನು ದೇವ್ರು ವಾಪಸ್ ಕೊಡ್ತಾರೆ. ಅದಾದ ನಂತರ ಏನು ಮಾಡಿರಿ, ಇನ್ಕ್ರೀಸ್ ಮಾಡ್ಕೊಳ್ತಾ ಬನ್ನಿರಿ, ಹೆಚ್ಚಿಸ್ಕೊಳ್ತಾ ಬನ್ನಿರಿ. ಅವಾಗೇನಾಗುತ್ತೆ, ಖಂಡಿತವಾಗಿ ನೀವು ಸಾಲದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುವಂಥ, ದೇವರ ಮುಖಾಂತರವಾಗಿ ಬರೋದಕ್ಕೆ ಸಾಧ್ಯ. ನಿಮ್ಮ ಸ್ವಪ್ರಯತ್ನದಿಂದ ಆಗಲ್ಲ, ದೇವ್ರ ಸಹಾಯವನ್ನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯ ಕೇಳುವಂಥದ್ದಾಗಿದೆ, ಬಡವರಿಗೆ ಉಪಕಾರ ಮಾಡುವವರು ಕರ್ತನಿಗೆ ಸಾಲ ಕೊಡೋರು ಅಂತೇಳಿ. ಸೊ ಹಾಗಾಗಿ ನಿಮ್ಗೆ ಆಗುವಂಥ ಮಟ್ಟಿಗೆ ಇದನ್ನು ನೀವು ಸಹಾಯ ಮಾಡಿರಿ, ಬಡವರಿಗೆ ಸಹಾಯ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ರಿ. ಅದನ್ನು ನೋಡಿ ವಿಚಾರ ಮಾಡಿ ಅದಾದ ನಂತರ ಮಾಡಿರಿ. ನಿಮ್ಮ ಸಭೆ ಹಿರಿಯರಿರ್ಬೋದು, ಇಲ್ಲ ಅಂತೇಳಿದ್ರೆ ನಿಮ್ಮ ಸಭಾಪಾಲಕರಿರ್ಬೋದು, ಯಾರು ನೀಡಿದರೆ, ಯಾರಿಗೆ ಅವಶ್ಯಕತೆ ಇದೆ, ಯಾರು ಬಡವರಾಗಿದ್ದಾರೆ ಅಂಥವ್ರಿಗೆ ಹೋಗಿ ತಲುಪಬೇಕದು, ಇರೋರ್ಗಲ್ಲ, ಇಲ್ಲದೆ ಇರೋರ್ಗೆ ತಲುಪಬೇಕು. ಆ ರೀತಿಯಾಗಿ ಯಾರು ಇತ್ತು ಅಂತ ಹೇಳಿದ್ರೆ ನೋಡಿ ಸಹಾಯ ಮಾಡಿದ್ರೆ ಖಂಡಿತವಾಗಿ ಅದರ ಮುಖಾಂತರ ಸಹ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನೀವು ಸಾಲದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಇದುವರೆಗೂ ನಾವು ದೇವರ ವಾಕ್ಯದ ಆಧಾರದಲ್ಲಿ ಸಾಲ ಅಂತ ಹೇಳಿದ್ರೆ ಇನ್ನೂ ಸಾಲ ಯಾಕಾಗುತ್ತೆ, ಸಾಲದಿಂದ ಏನೆಲ್ಲ ಸಂಗತಿಗಳು ಸಂಭವಿಸುವಂಥದ್ದಾಗಿದೆ, ಈ ಸಾಲದಿಂದ ಯಾವ ರೀತಿಯ ಹೊರಗಡೆ ಬರ್ಬೋದು ಅದನ್ನು ಸಹ ನಿಮಗೆ ಹೇಳಿದ್ದೇವೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ಯಾರೇ ಆದರೂ ಸರಿ, ಸಾಲದಲ್ಲಿರೋದಾದರೆ ನಾನು ನಿಮ್ಮೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡೋದಕ್ಕೆ ಬಯಸೋದಾದರೆ ನಾನು ನಿಮ್ಮೊಂದಿಗೆ ಸೇರಿ ನಾನು ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಲು ಬಯಸ್ತೇವೆ. ಭೂಲೋಕಗಳನ್ನು ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತನ ಅಂತ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ ಸ್ವಾಮಿ. ಯಾರ್ಯಾರು ಸ್ವಾಮಿ ಕರ್ತನೆ ಸಾಲದಲ್ಲಿದ್ದರೂ ಅಂಥವರೆಲ್ಲರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸ್ತಿದ್ದೇವೆ ಸ್ವಾಮಿ. ಕರ್ತನೆ ಫಿನಾನ್ಸ್ಗಳಿಂದ, ಕರ್ತನೆ ಬಡ್ಡಿಯವರಿಂದ ಸ್ವಾಮಿ, ಕರ್ತನೆ ಇನ್ನು ಯಾವುದೇ ಬ್ಯಾಂಕ್ಗಳಿಂದ ಸ್ವಾಮಿ, ಸೊಸೈಟಿಗಳಿಂದ, ಸಂಘಗಳಿಂದ, ಬೇರೆ ಯಾವ ವಿಷಯವಾಗಿ ಸ್ವಾಮಿ ಸಾಲ ತೆಗೆದುಕೊಂಡಿದ್ದಾರೋ ಕರ್ತನೆ ಅವರ ಸಾಲವನ್ನು ಕರ್ತನೆ ನೀವು ತೀರಿಸುವಂತೆ ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೇವೆ, ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಕರ್ತನೆ ಸಾಲದಿಂದ ಸ್ವಾಮಿ ಅನೇಕರು ಸ್ವಾಮಿ ಕರ್ತನೆ ಹಾಲೆಲೂಯ ಚಿಂತಿತರಾಗಿದ್ದಾರೆ ಸ್ವಾಮಿ, ಮಾನಸಿಕವಾಗಿ ಕರ್ತನೆ ಹಾಲಲ್ಲಿ ಕುಗ್ಗೋಗಿದ್ದಾರೆ ಸ್ವಾಮಿ. ಅವ್ರಿಗೆ ಬೇಕಾದಂಥ ಬಿಡುಗಡೆಯನ್ನು ನೀವು ದಯಪಾಲಿಸಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ನೀನು ಅದ್ಭುತ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ, ನೀನು ಅದ್ಭುತ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ದೇವನೇ ಅವ್ರಿಗಿರುವಂಥ ಸಾಲ ಭಾರಗಳನ್ನು ವಿಮೋಚಿಸಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನೆ ಅದು ನಿನಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಕೇಳಿಕೊಂಡು ಹೊಂದಿದ್ದೇವೆ ಸ್ವರ್ಗೀಯ ತಂದೆಯೇ, ಆಮೇನ್, ಆಮೇನ್. Praise the Lord. God bless you.